ಇಡೀ ದೇಶದ ಅತ್ಯಂತ ಹಿರಿಯ ಶಾಸಕರಾಗಿದ್ದಂಥವರು, ಮಾಜಿ ಸಚಿವರು ಕೂಡ ಹೌದು. ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಸಾಯಂಕಾಲ 6:45 ಹೊತ್ತಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. 95 ವರ್ಷದ ಹಿರಿಯ ಧುರೀಣ, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವರು. ಇವತ್ತು ಸಂಜೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇವತ್ತು ಸಾಯಂಕಾಲ ದಾವಣಗೆರೆಯ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ 6 ಗಂಟೆ ವೇಳೆಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ, ಯಾಕೆಂದರೆ ಅವರು ಸಿಟ್ಟಿಂಗ್ MLA ಕೂಡ ಹೌದು, ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನಡೆಯುವಂತಹ ಅಂತ್ಯಕ್ರಿಯೆ. ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಕೂಡ ಅಲ್ಲೇ ಇರುವಂಥದ್ದು, ಕಲ್ಲೇಶ್ವರ ರೈಸ್ ಮಿಲ್ಲಲ್ಲಿ. ಆ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗಾಗಲೇ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೆಚ್ಚು ಕಡಿಮೆ ರಾಜ್ಯದ ಅನೇಕ ವೀರಶೈವ ಲಿಂಗಾಯತ ಮಠಗಳ ಮಠಾಧೀಶರು, ರಾಜಕೀಯ ನೇತಾರರು ಮತ್ತು ಅವರ ಅಭಿಮಾನಿಗಳು, ಅವರ ಮತದಾರರು ಎಲ್ಲರೂ ಕೂಡ ತಂಡೋಪತಂಡವಾಗಿ ದಾವಣಗೆರೆಯ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಇವತ್ತು ಕಲಾಪ ಕೂಡ ನಡೀತಾ ಇತ್ತು. ಕಲಾಪವನ್ನು ಇವತ್ತು ಶ್ರದ್ಧಾಂಜಲಿಯೊಂದಿಗೆ ಮುಂದೂಡಿಕೆಯನ್ನು ಮಾಡುವಂತಹ ಸಾಧ್ಯತೆ. ಅದಾದ ನಂತರ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರು ಕೂಡ ದಾವಣಗೆರೆಯ ಕಡೆಗೆ ಬರ್ತಾರೆ. ದಾವಣಗೆರೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 6 ಬಾರಿ ಶಾಸಕರಾಗಿದ್ದಂಥವರು, 1 ಬಾರಿ ಸಂಸದರಾಗಿ ಕೆಲಸವನ್ನು ಸಲ್ಲಿಸಿದಂಥವರು, ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸಹಜವಾಗಿ ಅವರ ತುಂಬ ದೊಡ್ಡ ಕುಟುಂಬ, ರಾಜಕೀಯ ಕುಟುಂಬ. ಇವರು ಶಾಸಕರಾಗಿದ್ದರು. ಇವರ ಪುತ್ರ SS ಮಲ್ಲಿಕಾರ್ಜುನ್ ಈಗ ತೋಟಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ MP ಆಗಿರ್ತಕ್ಕಂಥದ್ದು, ದಾವಣಗೆರೆಯ ಸಂಸದರು ಕೂಡ ಹೌದು. ಎಲ್ಲರನ್ನ ಅಗಲಿದ್ದಾರೆ. ತುಂಬು ಜೀವನವನ್ನು ನಡೆಸಿದಂಥವರು. ಅವರ ಈ 95 ವರ್ಷಗಳ ಸಾಧನೆ ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಸಾವಿರಾರು ಕೋಟಿಗಳ ಒಡೆಯನಾಗಿ ಬೆಳೆದಂಥದ್ದಿದೆಯಲ್ಲ, ಅದು ಅವರ ಬುದ್ಧಿಮತ್ತೆಯಿಂದ ಸಾಧ್ಯವಾದದ್ದು. ಆರಂಭದಲ್ಲಿ ಉದ್ಯಮಿಯಾದರು. ಉದ್ಯಮಿ ಆದಮೇಲೆ ಬೇರೆ ಬೇರೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರು. ರೈಸ್ ಮಿಲ್ಗಳನ್ನು ಸ್ಥಾಪನೆ ಮಾಡಿದ್ರು. ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಂತೂ ಅಪಾರವಾದ ಕೊಡುಗೆ ಕೊಟ್ಟಿದ್ದರು. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ವಿಧಿವಶ. ಸದ್ಯಕ್ಕೆ ಈಗ ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಮಧ್ಯಾಹ್ನ 12 ಗಂಟೆಯ ನಂತರ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿ ಇರಿಸಲಾಗುತ್ತೆ. ಅದಾದ ನಂತರ ಪ್ರಮುಖ ರಸ್ತೆಗಳಲ್ಲಿ ದಾವಣಗೆರೆಯಲ್ಲಿ ಮೆರವಣಿಗೆ, ಅಂತಿಮ ಯಾತ್ರೆ ಅಂತ ಹೇಳ್ತೀವಲ್ಲ, ಈ ಅಂತಿಮ ಯಾತ್ರೆಯನ್ನು ಮಾಡಲಾಗುತ್ತೆ. ಹೈಸ್ಕೂಲ್ ಮೈದಾನದಿಂದ ಕಲ್ಲೇಶ್ವರ ಮಿಲ್ ತನಕ ಈ ಅಂತಿಮ ಯಾತ್ರೆ ನಡೆಯುತ್ತೆ. ಸುಮಾರು 15 ಕಿಲೋಮೀಟರ್ ಶಾಮನೂರು ಪಾರ್ಥಿವ ಶರೀರದ ಅಂತಿಮ ಯಾತ್ರೆ. ಎಲ್ಲಿಂದ? ಹೈಸ್ಕೂಲು ಮೈದಾನದಿಂದ ಕಲ್ಲೇಶ್ವರ ಮಿಲ್, ಅವರದ್ದೇ ರೈಸ್ ಮಿಲ್ ಅದು, ಅಲ್ಲಿ ತನಕನೂ ಕೂಡ ಮೆರವಣಿಗೆಯನ್ನು ಮಾಡ್ತಾರೆ. ಏಕೆಂದರೆ ಸಿಟ್ಟಿಂಗ್ MLA ಕೂಡ ಆಗಿರೋದ್ರಿಂದ ಅವರ ಕ್ಷೇತ್ರದ ಜನ ಕೇಳ್ಕೊತಾರೆ, ನಮ್ಮ ಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ತನ್ನಿ ಅಂತಂದ್ಬಿಟ್ಟು. ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ಇಡೀ ದಿನ ಟೈಮ್ ಇರೋದ್ರಿಂದ ಮತ್ತು ಗಣ್ಯರೆಲ್ಲರೂ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ. ಆಮೇಲೆ ಸಿದ್ಧತೆಗಳೆಲ್ಲ ಅರ್ಧ ಗಂಟೆಗೆ ಆಗೋಗುತ್ತೆ, ಅಷ್ಟು ಇರ್ತಕ್ಕಂಥದ್ದು ದಾವಣಗೆರೆ ಭಾಗದಲ್ಲಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ದಾವಣಗೆರೆ ಪ್ರತಿನಿಧಿ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈಗ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಈಗ ಸ್ವಗೃಹದಲ್ಲಿ ಪಾರ್ಥಿವ ಶರೀರವನ್ನು ಎಷ್ಟು ಗಂಟೆ ತನಕ ಇಡ್ತಾರೆ? ನಂತರದ ಪ್ಲ್ಯಾನ್ ಏನು? ಯಾರ್ಯಾರು ಬರ್ತಾ ಇದ್ದಾರೆ? ಎಷ್ಟು ಗಂಟೆಗೆ ಅಂತ್ಯ ಸಂಸ್ಕಾರ? ಅದರ ಸಿದ್ಧತೆ ಓವರಾಲ್ ಮಾಹಿತಿ ಕೊಡೋದಾದರೆ. ಅರವಿಂದ್, ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ನಿವಾಸದ ಮುಂಭಾಗದಲ್ಲಿ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಇಟ್ಟಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಅವರ ನಿವಾಸ ಅಂದರೆ MCC B ಬ್ಲಾಕಲ್ಲಿರುವಂತಹ ಅವರ ನಿವಾಸದ ಮುಂಭಾಗದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕೂಡ ಇಟ್ಟಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು ಕೂಡ ಈಗಾಗಲೇ ಬಂದು ಶಾಮನೂರು ಶಿವಶಂಕರಪ್ಪ ಅವರ ಒಂದು ಅಂತಿಮ ದರ್ಶನವೂ ಕೂಡ ಪಡಿತಾ ಇರುವಂಥದ್ದು. ಪ್ರಮುಖವಾಗಿ 12 ಗಂಟೆವರೆಗೂ ಕೂಡ ಈ ಮನೆ ಅಂದರೆ ಶಿವಪಾರ್ವತಿ ಮನೆ ಏನಿದೆ ಆ ಮನೆ ಮುಂಭಾಗದಲ್ಲಿ ಅವರ ಅಂತಿಮ ದರ್ಶನವೂ ಇರುತ್ತೆ. ಅದಾದ ನಂತರದಲ್ಲಿ ದಾವಣಗೆರೆಯ ಹೈಸ್ಕೂಲ್ ಮೈದಾನ ಇದೆ. ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಿಟ್ಟು ಅದಾದ ನಂತರದಲ್ಲಿ ಅಂದರೆ ಪ್ರಮುಖವಾಗಿ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅಲ್ಲಿ ಸಾರ್ವಜನಿಕ ದರ್ಶನ ಇರುತ್ತೆ. ಅದಾದ ನಂತರದಲ್ಲಿ
ಒಂದು 15 ಕಿಲೋಮೀಟರ್ ಸರಿಸುಮಾರು 15 ಕಿಲೋಮೀಟರ್ ಅಂತಿಮ ಯಾತ್ರೆ ಕೂಡ ಇರುವಂತಹ ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳಾದರೂ ಆಗಿರ್ಬೋದು ಮತ್ತು ಅವರ ಕಾರ್ಯಕರ್ತರು ಕೂಡ ಜಮಾಯಿಸುವಂತಹ ಸಾಧ್ಯತೆ ಕೂಡ ಇರುವಂತಹ ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಪೊಲೀಸರು ಕೂಡ 6 ಜನ SP ಅವರಾಗಿರ್ಬೋದು ಮತ್ತು 40 ಜನ DYSP ಅವರಾಗಿರ್ಬೋದು ಮತ್ತು 1300ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯವರು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು 6 ಬಾರಿ ಸ್ಪರ್ಧಿಸಿರುವಂತಹ ನೆಲೆಯಲ್ಲಿ ಶಾಸಕರಾಗಿರುವಂತಹ ನೆಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಅಂದರೆ ಬರಬೇಕು ಅವರ ಅಂತಿಮ ಯಾತ್ರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತರು ಕೇಳ್ಕೊಂಡಿರುವಂಥ ನೆಲೆಯಲ್ಲಿ ಅವರ ಕುಟುಂಬಸ್ಥರು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಹಲವಾರು ನಗರಗಳಲ್ಲಿ ಹೋಗಿ ಸಂಚಾರ ಮಾಡಿ ಅದಾದ ನಂತರದಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ಲಲ್ಲಿ ಅವರ ಅಂತಿಮ ದರ್ಶನವೂ ಕೂಡ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಅವರ ಅಂತಿಮ ಸಂಸ್ಕಾರ ಮಾಡ್ತಿರುವಂಥದ್ದು. ವೀರಶೈವ ಲಿಂಗಾಯತ ರೀತಿಯಲ್ಲಿ ವಿಧಿವಿಧಾನದ ಮೂಲಕ ಸಂಪ್ರದಾಯದಂತೆ ವಿಧಿವಿಧಾನದ ಮೂಲಕ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡುವಂಥ ಮಾಡಲು ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಲವಾರು ಮುಖಂಡರಾಗಿರ್ಬೋದು ಮತ್ತು ಕಾರ್ಯಕರ್ತರು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಸರದಿ ಸಾಲಲ್ಲಿ ನಿಂತು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯೋದಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಒಟ್ಟಾರೆಗೇನು ಅರವಿಂದ್ ದಾವಣಗೆರೆಯ ಹಿರಿಯ ರಾಜಕಾರಣಿ ಮುತ್ಸದಿಯಾದಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಸಾವನ್ನಪ್ಪಿರುವಂಥ ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಕಣ್ಣೀರಿಡ್ತಾ ಇರುವಂಥದ್ದು ಮತ್ತು ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಆಕ್ರಂದವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಅರವಿಂದ್.